ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಯ ಕಾಯಿ, ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೇಯೂ ಎನಗೇಯೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಅಲ್ಲಮಪ್ರಭುಗಳ ಈ ವಚನವು ವಿಶ್ವದ ಅತ್ಯಂತ ಸುಂದರವಾದ ಮತ್ತು ಅರ್ಥಗರ್ಭಿತವಾದ ಆಧ್ಯಾತ್ಮಿಕ ರೂಪಕಗಳಲ್ಲಿ ಒಂದಾಗಿದೆ. ಇದು ಸಂಬಂಧ ಮತ್ತು ಅತೀತ ಭಾವವನ್ನು ವಿವರಿಸುವ ಅದ್ಭುತ ವಚನ. ಮೇಲ್ನೋಟಕ್ಕೆ ಇಲ್ಲಿ ಕೇವಲ ಪ್ರಕೃತಿಯ ಉದಾಹರಣೆಗಳಂತೆ ಕಂಡರೂ ಇದರ ಒಳಗೆ ಅಡಗಿರುವ ದರ್ಶನವು ಅತೀಂದ್ರಿಯವಾದುದು. ಈ ವಚನದ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಮಾಮರ ಮತ್ತು ಕೋಗಿಲೆಯ ಸಂಬಂಧ. ಮಾಮರವು ಅಂದರೆ ಮಾವಿನ ಮರ ಭೂಮಿಯ ಮೇಲೆ ಸ್ಥಿರವಾಗಿ ನಿಂತಿರುತ್ತದೆ. ಕೋಗಿಲೆಯು ಆಕಾಶದಲ್ಲಿ ಹಾರಾಡುವ ಹಕ್ಕಿ. ಇವೆರಡಕ್ಕೂ ಹುಟ್ಟಿನಿಂದ ಯಾವುದೇ ನೇರ ಸಂಬಂಧವಿಲ್ಲ. ವಸಂತ ಕಾಲ ಬಂದಾಗ ಮಾವಿನ ಮರದಲ್ಲಿ ಚಿಗುರು ಮೂಡುತ್ತದೆ. ಆ ಚಿಗುರನ್ನು ತಿನ್ನಲು ಅಥವಾ ಅದರ ಸುಗಂಧಕ್ಕೆ ಎಲ್ಲಿಂದಲೋ ಕೋಗಿಲೆ ಬರುತ್ತದೆ. ಅಂದರೆ ಒಂದು ಭಾವ ಮತ್ತು ಇನ್ನೊಂದು ಸಮಯ ಅಥವಾ ವಸಂತ ಬಂದಾಗ ಬೇರೆ ಬೇರೆ ಮೂಲದ ಎರಡು ಜೀವಿಗಳು ಒಂದಾಗುತ್ತವೆ. ನೆಲ್ಲಿಕಾಯಿ ಮತ್ತು ಸಮುದ್ರದ ಉಪ್ಪಿನ ಸಂಬಂಧ. ನೆಲ್ಲಿಕಾಯಿಯು ಬೆಟ್ಟದ ತುದಿಯಲ್ಲಿ ಹುಟ್ಟುತ್ತದೆ, ಉಪ್ಪು ಸಮುದ್ರದ ಆಳದಲ್ಲಿ ಸಿದ್ಧವಾಗುತ್ತದೆ. ಇವೆರಡರ ಭೌಗೋಳಿಕ ಅಂತರ ಸಾವಿರಾರು ಮೈಲಿಗಳು. ಆದರೆ ಇವೆರಡೂ ಒಂದಾಗಿ ಉಪ್ಪಿನಕಾಯಿಯಾದಾಗ ಅವುಗಳ ರುಚಿ ಹದವಾಗಿ ಬೆರೆಯುತ್ತದೆ. ಇಲ್ಲಿ ಭೌತಿಕ ಅಂತರವಿದ್ದರೂ ಸತ್ವದ ಮಿಲನವಿದೆ. ಈ ವಚನದ ಆಧ್ಯಾತ್ಮಿಕ ತತ್ವ. ಗುಹೇಶ್ವರ ಲಿಂಗಕ್ಕೆಯೂ ಎನಗೇಯೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಈ ಸಾಲು ವಚನದ ತಿರುಳು. ಇಲ್ಲಿ ಅಲ್ಲಮಪ್ರಭುಗಳು ಜೀವ ಮತ್ತು ದೇವನ, ಅಂದರೆ ಪರಮಾತ್ಮನ ನಡುವಿನ ಸಂಬಂಧವನ್ನು ಪ್ರಶ್ನಿಸುತ್ತಿದ್ದಾರೆ. ದೇವರು ನಿರಾಕಾರ, ಅನಂತ ಮತ್ತು ಸರ್ವವ್ಯಾಪಿ. ಮನುಷ್ಯನು ಸಾಕಾರ, ಮಿತಿಯುಳ್ಳವನು ಮತ್ತು ಮರ್ತ್ಯಲೋಕದವನು. ಇಷ್ಟು ಅಂತರವಿದ್ದರೂ ಇವರ ನಡುವೆ ಭಕ್ತಿ ಮತ್ತು ಜ್ಞಾನದ ಅನುಸಂಧಾನ ಹೇಗೆ ಸಾಧ್ಯವಾಯಿತು? ಮಾಮರಕ್ಕೆ ಕೋಗಿಲೆಯನ್ನು ತರುವುದು ವಸಂತ ಕಾಲವಾದರೆ, ಬೆಟ್ಟದ ನೆಲ್ಲಿಯನ್ನು ಉಪ್ಪಿನ ಜೊತೆ ಸೇರಿಸುವುದು ಮನುಷ್ಯನ ಹದಗಾರಿಕೆ. ಹಾಗೆಯೇ ಸಾಮಾನ್ಯ ಮನುಷ್ಯನನ್ನು ಗುಹೇಶ್ವರನ ಜೊತೆ ಬೆಸೆಯುವುದು ಗುರುವಿನ ಕೃಪೆ ಮತ್ತು ಅರಿವು. ಈ ಸಂಬಂಧವು ಮೇಲೆ ಹೇಳಿದ ಉದಾಹರಣೆಗಳಂತೆ ಪೂರ್ವನಿರ್ಧರಿತವಲ್ಲದಿದ್ದರೂ ಒಮ್ಮೆ ಬೆರೆತ ಮೇಲೆ ಬೇರ್ಪಡಿಸಲಾಗದಂತಹದ್ದು. ಉಪ್ಪಿನಲ್ಲಿ ನೆಲ್ಲಿಕಾಯಿ ಬೆರೆತ ಮೇಲೆ ರುಚಿಯನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಹಾಗೆಯೇ ಒಮ್ಮೆ ಲಿಂಗದರ್ಶನವಾದ ಮೇಲೆ ಆತ್ಮವು ಪರಮಾತ್ಮನಿಂದ ಬೇರೆಯಲ್ಲ. ಈ ವಚನದ ವೈಚಾರಿಕ ದೃಷ್ಟಿಕೋನ. ಅಲ್ಲಮಪ್ರಭುಗಳು ಇಲ್ಲಿ ಎತ್ತಣಿಂದೆತ್ತ ಸಂಬಂಧ ಎಂದು ಕೇಳುವ ಮೂಲಕ ಅಚ್ಚರಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಅಚ್ಚರಿಯು ಭಕ್ತಿಯ ಪರಮಾವಧಿಯ ಸ್ಥಿತಿ. ಲೋಕದ ದೃಷ್ಟಿಯಲ್ಲಿ ಸಂಬಂಧಗಳೆಂದರೆ ರಕ್ತ ಸಂಬಂಧ ಅಥವಾ ಭೌತಿಕ ಸಂಬಂಧಗಳು. ಆದರೆ ಆಧ್ಯಾತ್ಮಿಕ ಸಂಬಂಧವು ಅಕಸ್ಮಾತ್ ಎಂದು ಕಂಡರೂ ಅದು ಅನಿವಾರ್ಯ ಮತ್ತು ಅಪೂರ್ವ. ಈ ವಚನದ ಸಾರಾಂಶ. ಈ ಜಗತ್ತಿನಲ್ಲಿ ಯಾವುದೋ ಮೂಲೆಯ ಎರಡು ವಸ್ತುಗಳು ಪರಸ್ಪರ ಪೂರಕವಾಗಿರುವಂತೆ ನನ್ನ ಅಂತರಾತ್ಮ ಮತ್ತು ಪರಮಾತ್ಮನ ನಡುವಿನ ಮಿಲನವು ಒಂದು ಅದ್ಭುತ. ನಮ್ಮಿಬ್ಬರ ನಡುವೆ ಯಾವ ಭೌತಿಕ ನಂಟಿಲ್ಲದಿದ್ದರೂ ಜ್ಞಾನದ ಮೂಲಕ ನಾವು ಒಂದಾಗಿದ್ದೇವೆ ಎಂಬುದು ಇಲ್ಲಿನ ಸಂದೇಶ.